ಬಿಗ್ ಬಾಸ್ ಅಲ್ಲಿ ಗೆಲ್ಲೇಬಾರ್ದು ಅಂದ್ರೆ ಯಾರು ಈ ತರ ಕಪ್ ಗೆಲ್ಬಾರ್ದು ಅಂದ್ರೆ ಅದೇ ಸರ್ ರಶಿಕಾ ಕಾವ್ಯ ರಜತ್ 3 ಜನ. ಕಾವ್ಯ ರಜತ್ ಅವ್ರು 3 ಜನ. ಸ್ಪಂದನ ಯಾಕೋ ಲಕ್ಕಲ್ ಬರ್ತಾ ಇದ್ರೆ ಅಂತ ಅನ್ಸುತ್ತ. ಲಕ್ಕಲೇನಿಲ್ಲ ಸರ್, ಅವ್ರಿಗೆ ಒಳ್ಳೆ ಫ್ಯಾನ್ ಬೇಸ್ ಇದೆ. ಅವ್ರು ಮುಂಚೆನಿಂದ ಆಮೇಲೆ ಅವ್ರು ಕ್ಯೂಟ್ ಆಗಿದ್ದಾರೆ ಅಂದ್ಬಿಟ್ಟು ತುಂಬಾ ಜನ ಫಾಲೋ ಮಾಡ್ತಿರ್ಬೋದು ಅಷ್ಟೇ. ನನಗೆ ಗೊತ್ತಿರಂಗೆ ವಿಡಿಯೋ ಮಾಡಿ ಅಲ್ಲಿಂದನೇ ಸ್ವಲ್ಪ ಅಣ್ಣ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಣ್ಣ. ಯಾರಿಷ್ಟ ನಿಮಗೆ? ಗಿಲ್ಲಿ ಮಾಳು. ಯಾಕೆ ಗಿಲ್ಲಿ ಒಳ್ಳೆ ಕಾಮಿಡಿ ಮಾಡ್ತಾನೆ. ಮಾಳು ಉತ್ತರ ಕರ್ನಾಟಕ ಅಲ್ವಾ, ಅದಕ್ಕೆ ನಿಮ್ದು ಉತ್ತರ ಕರ್ನಾಟಕನಾ? ಹಾಗಾಗಿ ಇಷ್ಟ. ಚೆನ್ನಾಗಿ ಆಡ್ತಾ ಇದ್ರೆ ಅನ್ಸುತ್ತಾ ಮಾಳು? ಮಾಳು ಆಡ್ತವ್ರಣ್ಣ, ಬಟ್ ಅವರು ಕರೆಕ್ಟಾಗಿ ಆಡ್ತವ್ರೆ. ಅವ್ರು ಮೆಂಟಲಿ ಕರೆಕ್ಟಾಗಿ ಆಡ್ತವ್ರೆ. ಹಾಗಾಗಿ ಓಕೆ, ಯಾರು ಇಷ್ಟ ಇಲ್ಲ? ಯಾರು ಇಷ್ಟ ಇಲ್ಲ ಅಂದರೆ ರಜತ್ ಅಣ್ಣ. ಇಷ್ಟ ಆಗಲ್ವಾ? ಇಷ್ಟ ಇಲ್ಲ. ಏನಕ್ಕೆ? ಅಂದರೆ ಸುಮ್ಮನೆ ನಾನೇ ಒಂಥರ ಬಿಲ್ಡಪ್ ಕೊಡ್ತಾರೆ ಅಷ್ಟೇ. ಅದಕ್ಕೆ ಅದು ಬಿಟ್ಟರೆ ಇವಳು ಕಾವ್ಯ ಒಬ್ಳು. ಕಾವ್ಯ ಇಷ್ಟ ಆಗಲ್ಲ? ಕಾವ್ಯ ಇಷ್ಟ ಅಂದರೆ ಯಾವಾಗಲೂ ಗಿಲ್ಲಿ ಜೊತೆ ಇರ್ತಾರಲ್ಲ, ಯಾಕೆ ಇಷ್ಟ ಆಗಲ್ಲ? ಇಲ್ಲ ಅಣ್ಣ, ಅವ್ರು ಬೇಳೆ ಬೇಯಿಸ್ಕೊಳಕ್ಕೆ ಇರ್ತಾರಣ್ಣ. ಇಲ್ಲಿದು ಒಂದು ಒಳ್ಳೆ ಟ್ಯಾಲೆಂಟ್ ಇದೆ, ಒಳ್ಳೆ ಕಂಟೆಂಟ್ ಇದೆ. ಇವ್ರದ್ದೇನಿಲ್ಲ, ಇವ್ರೇನು ಒಂದು ಯಾವ ಆಟದಲ್ಲೂ ಆಡಿಲ್ಲ, ಯಾವುದ್ರಲ್ಲೂ ಗೆದ್ದಿಲ್ಲ, ಇನ್ನು ಯಾವುದಕ್ಕೂ ಲಾಯಕ್ಕೆ ಇಲ್ಲ. ಅವ್ರು ಸುಮ್ಮನೆ ಅವನಿಂದ ಅವ್ರು ಇರೋದಷ್ಟೇ. ಅಂದರೆ ಗಿಲ್ಲಿ ಇದ್ರೇನೆ ಕಾವ್ಯ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ, ಝೀರೋನೇ ಅವರು. ಹೌದಾ? ಅಷ್ಟೇ. ಮತ್ತೆ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ತಾರಲ್ಲ? ಇಲ್ಲ ಅಣ್ಣ, ಒಂದೇ ಒಂದರಲ್ಲಿ ಆದರೂ ಗೆದ್ದವ್ರು ಅವ್ರು ಆಡ್ಬಿಟ್ಟು. ಒಂದ್ರಲ್ಲಿ ಆಡ್ಬಿಟ್ಟು ಗೆದ್ದವ್ರಲ್ಲಿ ಯಾವ್ದ್ರಲ್ಲಿ ಏನು ಮಾಡಿದ್ದಾರೆ ನೋಡ್ರಿ. ಮತ್ತೆ ಆದರೂ ಗಿಲ್ಲಿ ಯಾಕೆ ಹಿಂದೆ ಬೀಳ್ತಾ ಇದ್ದಾನೆ ಕಾವ್ಯ? ಸುಮ್ಮನೆ ಅವ್ನ ಕಂಟೆಂಟ್ಗೆ ಅಷ್ಟೇ. ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಅವ್ನು ಬಂದ್ಮೇಲೆ ಅವ್ನ ದಾರಿ ಅವನಿಗೆ ಅಷ್ಟೇ. ಮತ್ತೆ ಯಾರು ಚೆನ್ನಾಗಿ ಆಡ್ತಾ ಇದಾರೆ ಅಂತ? ಅದು ಬಿಟ್ಟರೆ ಅಶ್ವಿನಿ ಮೇಡಮ್ ಚೆನ್ನಾಗಿ ಆಡ್ತಿದ್ದಾರೆ. ಓಕೆ, ಅವರು ಒಂದು ಒಳ್ಳೆ ಚೆನ್ನಾಗಿದೆ, ಟಕ್ಕರ್ ಕೊಡ್ತಾರೆ ಅವರು. ಓಕೆ. ಮತ್ತೆ ಅವ್ರು ನೋಡಿದ್ರೆ ಬೇರೆಯವರು ಅನ್ಬಾರ್ದು, ಅವರಾದ್ರೆ ಅನ್ಬೇಕು ಅಂತ ಆ ಥರ ಎಲ್ಲ ಇದೆ. ಅಂದರೆ ಅವರು ಆ ಥರ ಫಸ್ಟ್ ಇದ್ರು, ಇವಾಗ ಸ್ವಲ್ಪ ಚೇಂಜ್ ಆಗಿದ್ದಾರೆ ಅವಾಗಿನದಕ್ಕೂ ಇವಾಗಿನದಕ್ಕೂ. ಅವ್ರು ಬೆಳೆದಿರೋದು ಆ ಥರ ಇರ್ಬೋದಣ್ಣ, ಅವ್ರ ಕ್ಯಾರೆಕ್ಟರ್ ಹಂಗಿರ್ಬೋದೇನೋ. ಈಗ ಧ್ರುವಂತ್ ಬಗ್ಗೆ ಏನು? ಧ್ರುವಂತು ಇವಾಗ ನಿಜವಾಗ್ಲೂ ಒಳ್ಳೆಯವನು. ಅವ್ನು ಫಸ್ಟಿಂದನೂ ಇಷ್ಟ, ಬಟ್ ಇವಾಗ ಇನ್ನೂ ಚೆನ್ನಾಗಿದ್ದಾನೆ. ಅವನು ಬರ್ಬೋದು, ಒಳ್ಳೆ ಮನಸ್ಸಿದೆ ಅಂತ. ಈಗ ಸೀಕ್ರೆಟ್ ರೂಮ್ಗೆ ಹಾಕಿದ್ದಾರೆ ಅಲ್ಲಿ. ಮತ್ತೆ ರಕ್ಷಿತಾ ಅವ್ರದ್ದು ಹೇಗಿದೆ ಕಾಂಬಿನೇಷನ್? ಅಂದರೆ ರಕ್ಷಿತಾ ಓವರ್ ಅನಿಸುತ್ತೆ. ಅವನೇನಿದ್ರು ಮೆಚುರಿಟಿಯಾಗಿ ಮಾತಾಡ್ತಾನೆ. ಏನೇ ಮಾತಾಡೋ ಮೆಚುರಿಟಿಯಾಗಿ ಮಾತಾಡ್ತಾನೆ. ಅವನ ಜೀವನದಲ್ಲಿ ಆಗಿರೋ ನೋವು ಅನುಭವದಿಂದ ಅವ್ನು ಆ ಥರ ಇದ್ದಾನೆ ಅಷ್ಟೇ. ಓಕೆ, ಅಂದರೆ ಚೆನ್ನಾಗಿ ಆಡ್ತಾ ಇದ್ದಾನೆ. ಅವ್ನು ಕರೆಕ್ಟಾಗಿದ್ದಾನೆ. ಅವರು ಹೆಂಗಿರ್ತಾರೋ ಅವ್ನು ಹಂಗಿದ್ದಾನೆ. ರಕ್ಷಿತಾ ಮೈಂಡ್ ಗೇಮ್ ಮಾಡ್ತಾ ಇದ್ದಾರಾ? ರಕ್ಷಿತಾ ಮೈಂಡ್ ಗೇಮ್ ಅನ್ನೋದಕ್ಕಿಂತ ಅವಳಿಗೆ ಇವ್ರ ಜೊತೆ ಇದ್ದರೆ ನಾನು ಇರ್ತೀನಿ ಅನ್ನೋದು ಅವರು ಜಾಸ್ತಿ. ಆಮೇಲೆ ನಾನು ಓವರ್ ಆ್ಯಕ್ಟಿಂಗ್ ಮಾಡಿದ್ರೆ ಇರ್ತೀನಿ ಅನ್ನೋದು ಅಷ್ಟೇ ಅವ್ರಿಗೆ. ಲಾಸ್ಟ್ ವೀಕೆಲ್ಲ ರಕ್ಷಿತಾ ಗಿಲ್ಲಿನ ಮತ್ತು ಕಾವ್ಯನ ನಾಮಿನೇಟ್ ಎಲ್ಲ ಮಾಡಿದ್ರು, ಆಗಲ್ಲ ಅಂತಂದ್ರು. ಅದೇ ಅನ್ಸುತ್ತೆ ಇಷ್ಟು ದಿನ ಅವ್ರ ಜೊತೆಗೆ ಇದ್ಬಿಟ್ಟು. ಅದೇ ಅವ್ರ ಕಂಫರ್ಟ್ ಎಲ್ಲೆಲ್ಲ ಆಗುತ್ತೆ ಅಲ್ಲಲ್ಲಿ ಹೋಗ್ಬಿಟ್ಟು ಇರ್ತಾವ್ರೆ ಅಷ್ಟೇ. ಮತ್ತು ಯಾರು ಗೆಲ್ಬೋದು? ನನ್ನ ಪ್ರಕಾರ ಅಶ್ವಿನಿ ಮೇಡಮ್ ಅವರೇ, ಗಿಲ್ಲಿ ಅವರೇ, ಮಾಳು ಅವರೇ. ಧ್ರುವಂತು ಬರ್ಬೋದು. ಕಾವ್ಯ, ರಘು ಎಲ್ಲ ಅವರೆಲ್ಲ. ರಘು ಸರ್ ಒಬ್ರು ಬರ್ಬೋದು. ರಘು ಚೆನ್ನಾಗಿ ಆಡ್ತಾರೆ, ಅವರು ಬರ್ಬೋದು ಅಷ್ಟೇ. ಅವ್ರ 5 ಜನರಲ್ಲಿ ಯಾರೋ ಒಬ್ರು ಬರ್ಬೋದು ಅಷ್ಟೇ. ಯಾರು ಗೆಲ್ತಾರೆ ಅಂದ್ರೆ ನನ್ನ ಪ್ರಕಾರ ಅಂದರೆ ಗಿಲ್ಲಿ ಅವರು, ಇಲ್ಲ ಮಾಳು. ಗಿಲ್ಲಿ ಇಲ್ಲ ಮಾಳು ಅಷ್ಟೇ ನನ್ನ ಪ್ರಕಾರ. ಯಾರು ಗೆಲ್ಬಾರ್ದು ಇರೋದ್ರಲ್ಲಿ? ಗೆಲ್ಬಾರ್ದು ಅಂದರೆ ರಜತ್ ರಜತ್ ಗೆಲ್ಬಾರ್ದು. ಓಕೆ, ಈಗ ಇವರು ಬಂದಿದ್ದಾರೆ, ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದ್ರಲ್ಲ ಇಬ್ರು. ಅವರಿಬ್ರು ಹಳಬರು, ಹೊಸಬ್ರು ಇರಬೇಕು ಅಂತ ತುಂಬ ಜನ ಹೇಳ್ತಾರೆ. ಅದೇ ಅಣ್ಣ, ಯಾಕಂದ್ರೆ ಟ್ಯಾಲೆಂಟ್ ಇರೋರು ಬರಬೇಕು. ಸುಮ್ಮನೆ ಅವ್ರು ಬಂದರೆ ವೇಸ್ಟ್ ಅಲ್ಲ ಅಂತ. ಇನ್ನು ಬೇಜಾನ್ ಜನ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ಅವ್ರು ಬರಬೇಕು. ಅಂಥವ್ರು ಬಂದರೂ ವೇಸ್ಟ್ ಅಂತೀನಿ ನಾನು. ಮತ್ತು ಈಗ ಚೈತ್ರ ನಿನ್ನೆಲ್ಲ ಅಳ್ಕೊಂಡು ಕೂತ್ಕೊಂಡಿದ್ರು. ಕುಂತ್ಕೊಳ್ಳೋದಿದ್ರೆ ಬಿಗ್ ಬಾಸ್ಗೆ ಏನಕ್ಕೆ ಬರಬೇಕು? ಸುಮ್ಮನೆ ಅಣ್ಣ ಕಂಟೆಂಟ್ಗೆ. ಅವ್ರಿಗೊಂದು ಇವ್ರಿಗೇನಾದರೂ TRP ಬರಲಿ ಅಂತ ಬರ್ಸೋರು, ಇಲ್ಲ ಅವ್ರದ್ದು ಹೆಂಗೈತೆ ಅನ್ನೋದು ಗೊತ್ತಿಲ್ಲ. ಒಟ್ಟಾಗಿ ಅಳಿಸ್ತವ್ರೆ ಅಷ್ಟೇ. ಸುಮ್ಮನೆ ಅವರು ಒಂದು ಕಂಟೆಂಟ್ಗೇನೋ ಮಾಡಿರ್ಬೋದೇನೋ ಅಷ್ಟೇ. ಯಾರು ಅಳಿಸ್ತವ್ರೆ ಗೊತ್ತಾ? ಗಿಲ್ಲಿ ಮತ್ತು ರಜತ್. ನೋಡ್ತೀನಣ್ಣ, ಚೆನ್ನಾಗಿದೆ. ಒಂದು ಎಪಿಸೋಡ್ ಬಿಟ್ಟಿಲ್ಲ ನಾನು, ಸ್ಟಾರ್ಟಿಂಗ್ ನೋಡಿದ್ದೀನಿ. ಹೌದಾ? ಹಳೆ ಎಪಿಸೋಡ್ಗಳು ನೋಡಿದ್ದೀರಾ? ನೋಡಿದ್ದೀನಣ್ಣ, ಹಳೆ ಸೀಸನ್ಗಳು. ಅದೇ 10 ನೋಡಿದ್ದೀನಿ. ಓಕೆ, ಅದಕ್ಕೆ ಏನು ಡಿಫ್ರೆನ್ಸ್ ಅನ್ಸುತ್ತೆ? ಅಂದರೆ ಒಬ್ಬೊಬ್ಬರು ಒಂದೊಂದು ಕ್ಯಾರೆಕ್ಟರ್ ಮೇಲೆ ಬರ್ತಾರಲ್ಲ ಅಣ್ಣ. ಅವ್ರದ್ದೇ ಬೇರೆ, ಇವ್ರದ್ದೇ ಬೇರೆ. ಅವಾಗ ರಜತ್ ಇದ್ದಿದ್ದೇ ಬೇರೆ, ಇವಾಗ ಇರೋದೇ ಬೇರೆ. ಅವ್ನಿಗೆ ಆ ಥರ ಪೈಪೋಟಿ ಯಾರಿಲ್ಲ. ಇವ್ರದ್ದೇ ಬೇರೆ ಥರ ಬ್ಯಾಚ್, ಅವ್ರದ್ದೇ ಬೇರೆ ಬ್ಯಾಚ್, ಆ ಥರ. ಈಗ ರಜತ್ ಒಂದು ಸ್ವಲ್ಪ ರಗಡು, ಆ ಥರ ಮುಂಚೆ ಕಂಟೆಸ್ಟೆಂಟ್ಗಳು ಯಾರು ಇಲ್ಲಲ್ಲ. ಮಂಜಣ್ಣ ಇದ್ರಲ್ಲ, ಅವ್ರು ಕರೆಕ್ಟ್. ಇವಾಗ ಯಾರು ಇಲ್ಲ, ಅದಕ್ಕೆ ಆ ಥರ ಯಾರು ಇಲ್ಲ. ಬರೀ ಎಲ್ಲ ಸಪ್ಪೆ ಅವ್ರು ತೊಗೊಂಡ್ಬಿಟ್ಟಿದ್ದಾರೆ. ಅದೇ ಅಂದರೆ ಇವ್ರದ್ದೇ ಬ್ಯಾಡ್ ವರ್ಡ್ಸ್ ಯಾರು ಜಾಸ್ತಿ ಯೂಸ್ ಮಾಡಲ್ಲ. ಒಂಥರ ಅಫಿಷಿಯಲಿ ಹೋಗ್ತಾ ಇದೆ ಅಷ್ಟೇ ಇದು.
ಈ ಥರ ಇದ್ರೆ ಬಿಗ್ ಬಾಸ್ ಅಲ್ಲ. ಅಲ್ಲ ಅಲ್ಲ ಇದೆ ಇದೂ ಚೆನ್ನಾಗಿದೆ ಅಂದರೆ ಗಿಲ್ಲಿಯಿಂದನೇ ಗಿಲ್ಲಿ ಅಶ್ವಿನಿ ಮೇಡಮಿಂದನೇ ಒಂದು ಚೂರು ಓಡ್ತೈತೆ ಅಂತ. ಈಗ ಅಶ್ವಿನಿ ಮೇಡಮ್ ಅವರು 2.0 ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿಬಿಟ್ಟಿದ್ರು. ಸೈಲೆಂಟ್ ಆಗಿದ್ರೆ ಇಷ್ಟ ಆಗುತ್ತಾ? ಸೈಲೆಂಟ್ ಆಗಿದ್ರೆ ಇಷ್ಟ ಆಗಲ್ಲ. ಅವರು ಮೊದಲು ಹೆಂಗಿದ್ರೆ ಹಂಗೆ ಇರಬೇಕು. ಹಂಗೆ ಇದ್ರೇನೆ ಒಂಥರ ನೋಡಕ್ ಚೆನ್ನಾಗಿದೆ. ಒಬ್ರು ವಿಲನ್ ಇದ್ರೇನೆ ಒಬ್ರು ಹೀರೋ ಆಗ್ತಾರೆ. ಹಂಗೆ ಅಂದ್ರೆ ಗಿಲ್ಲಿ ರೇಗಿಸ್ತಾ ಇರಬೇಕು, ಅವ್ರು ಕೌಂಟರ್ ಕೊಡ್ತಾ ಇರಬೇಕು. ಅವಾಗಲೇ ಚೆನ್ನಾಗಿರುತ್ತೆ. ಅವ್ರಿಬ್ರು ಪೇರೆ ಚೆನ್ನಾಗಿರೋ ಅಂದ್ರೆ ಕಂಟೆಂಟ್ ಚೆನ್ನಾಗಿದೆ ಅಂತ. ಈಗ ಸೀಕ್ರೆಟ್ ರೂಮ್ಗೆ ಕಳಿಸಿದ್ದಾರೆ ಇಬ್ಬರನ್ನ. ಅದು ಕಳಿಸಿರೋದು ಓಕೆನಾ ಇಲ್ಲ ಬೇರೆಯವ್ರಿಗೆ ಕಳಿಸ್ಬೇಕಾಗಿತ್ತಾ? ಅಂದರೆ ಇಲ್ಲ ಅಣ್ಣ, ಅವರಿಬ್ಬರು ವ್ಯಕ್ತಿ ಹೆಂಗೆ, ಅವರು ಕ್ಯಾರೆಕ್ಟರ್ ಹೆಂಗೆ ಅಂತ ತೋರ್ಸಕ್ಕೆ ಅವ್ರು ಕಳಿಸಿರ್ಬೋದೇನಂತ ನನ್ನ ಪ್ರಕಾರ. ಅದಕ್ಕೆ ಕಳಿಸಿರ್ಬೋದೇನಂತ. ಒಟ್ಟಿನಲ್ಲಿ ಅಲ್ಲಿ ಒಳಗಡೆ ಹಾವು ಮುಂಚಿನ ಕಳಿಸಿದ್ರು ಅಂತ ಅನ್ಸುತ್ತಾ? ಇಲ್ಲ 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 ಅಣ್ಣ, ಅವರಿಬ್ಬರು ಒಂದೇ ಸೈಡ್ ಅವರಲ್ಲ. ಅವ್ರ ಕ್ಯಾರೆಕ್ಟರ್ ಹೆಂಗೆ, ಅವ್ರು ಹಿಂಗೆ ಅನ್ನೋದು ಸ್ವಲ್ಪ ತೋರಿಸ್ತಾ ಇರ್ಬೋದೇನೋ ನನ್ನ ಪ್ರಕಾರ ಅಷ್ಟೇ. ಈಗ ಸುದೀಪ್ ಸರ್ ಅವರ ಲೆಫ್ಟ್ ಟು ರೈಟ್ ಯಾರು ಇರ್ತಾರೆ? ಲೆಫ್ಟ್ ಟು ರೈಟು 3 ಜನ ಅವರೋಣ ನನ್ನ ಪ್ರಕಾರ. ಗಿಲ್ಲಿನೂ ಬರ್ಬೋದು, ಇಲ್ಲ ಅಶ್ವಿನಿ ಮೇಡಮು ಬರ್ಬೋದು. ಅದು ಬಿಟ್ಟರೆ ಅಷ್ಟೊಂದು ಓವರಾಗಿ ಬರ್ಬೋದು ಅಂದರೆ ಮಾಡೋರು ಸರ್ ಅಷ್ಟೇ. ಮಾಡೋರು ಬರ್ಬೋದು. ಅವ್ರು 3 ಜನದಲ್ಲಿ ಬರ್ಬೋದು ಅಷ್ಟೇ. ಯಾರು ಗೆದ್ರೆ ಇಷ್ಟ ಆಗುತ್ತೆ, ಯಾರು ಗೆದ್ರೆ ಇಷ್ಟ ಆಗಲ್ಲ? ಗಿಲ್ಲಿ ಗೆದ್ರು ಇಷ್ಟ ಆಗುತ್ತಣ್ಣ, ಮಾಳು ಗೆದ್ರು ಇಷ್ಟ ಆಗುತ್ತೆ. ರಸಿಕಾ ಮತ್ತು ಕಾವ್ಯ ಗೆಲ್ಬಾರ್ದಣ್ಣ ಅಷ್ಟೇ. ಹುಡುಗಿರು ಗೆಲ್ಬಾರ್ದು. ಅವರೆಲ್ಲ ಹುಡುಗಿ ಅಶ್ವಿನಿ ಮೇಡಮ್ ಗೆದ್ರು ಇಷ್ಟನೇ. ಬಟ್ ಅವರಿಬ್ರು ಓವರ್ ಅಣ್ಣ, ಅವರು ಓವರ್ ಆ್ಯಕ್ಟಿಂಗ್. ಅವರು ಅಷ್ಟೊಂದು ಕಂಟೆಂಟು ಇಲ್ಲ ಅವ್ರದ್ದು ಅಷ್ಟೇ. ಈಗ ಕೆಲವು ಒಂದೊಬ್ರು ಭವಿಷ್ಯ ಹೇಳಿರೋದೇನೆಂದ್ರೆ ಈ ಸತಿ ವಿನ್ನರು ಮಹಿಳಾ ಸ್ಪರ್ಧೆ ಆಗ್ತಾರಂತೆ. ಆದ್ರೆ ಅಶ್ವಿನಿ ಮೇಡಮೇ, ಅದು ಬಿಟ್ಟರೆ ಇನ್ಯಾರು ಇಲ್ಲ. ಆ ಥರ ಟ್ಯಾಲೆಂಟ್ ಇನ್ಯಾರು ಇಲ್ಲ ಅಲ್ಲಿ. ಇದು ರಕ್ಷಿತಾ ಇಲ್ಲ ಅಣ್ಣ, ಗೆಲ್ಲಲ್ಲ. ಇಲ್ಲ ಇಲ್ಲ. ಅವ್ರಿಗೆ ಯಾವ ಇವಾಗ ಅಂದರೆ ನಾವು ಬರೀ ಇದನ್ನೇ ಕಂಪೇರ್ ಮಾಡೋಕ್ಕಾಗಲ್ಲ. ಅವರು ಆಡಿರೋ ಆಟಗಳೆಲ್ಲ ನೋಡಬೇಕಲ್ಲ ಅಣ್ಣ, ಎಲ್ಲನೂ ಕಂಪೇರ್ ಮಾಡಬೇಕಲ್ಲ. ಅವ್ರ ಕ್ಯಾರೆಕ್ಟ್ರು ಅವರು ಇವಾಗ ಕೆಟ್ಟದೇ ಇರಲಿ ಒಳ್ಳೇದಿರಲಿ ಎರಡನ್ನೂ ಮೇಂಟೈನ್ ಮಾಡಬೇಕಲ್ಲ. ಈಗ ಸ್ವಾಮೀಜಿಯವರು ಗಿಲ್ಲಿ ಗೆಲ್ಲಲ್ಲ ಅಂತ ಭವಿಷ್ಯ ನೋಡಿದ್ದಾರೆ, ನಿಜ ಆಗ್ಬೋದಾ? ಆ ಭವಿಷ್ಯಗಳು ನಂಬ್ಕೊಂಡಿದ್ರೆ ಅಣ್ಣ ಮುಂದೆ ಈ ಕೊರೋನಾ ಬರೋದಲ್ಲಿ ಹೇಳ್ಬೋದಾಗಿತ್ತಲ್ಲ. ಅದನ್ನೆಲ್ಲ ಹೆಂಗೆ ಮಾಡೋಕ್ಕಾಗತ್ತೆ? ಅವ್ರ ಆಟ, ಅವ್ರಿಗಿರೋ ಫಾಲೋವರ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಅವ್ರ ಮೈಂಡ್ ಸೆಟ್ ಹೆಂಗಂದ್ರೆ ನಮಗೆ ಜಾಸ್ತಿ ಜನ ನಮ್ಮನ್ನು ಅಟ್ರಾಕ್ಷನ್ ಆಗ್ತೀನೇನೋ ಅನ್ನೋ ಮೈಂಡ್ ಸೆಟ್ಗೆ ಅವ್ರು ಇರ್ಬೋದೇನೋ. ಗಿಲ್ಲಿಗೆ ಫಾಲೋವರ್ ತುಂಬ ಜನ ಇದ್ದಾರೆ. ಅದೇ ಬರ್ಬೋದೇನೋ, ಜಾಸ್ತಿ ಜನ ನೋಡ್ಬೋದೇನೋ. ಬ್ಯಾಡೋ ಅವ್ರು ಗುಡ್ಡೋ ಒಟ್ಟಿನಲ್ಲಿ ನಮಗೆ ಸಿಗುತ್ತಲ್ಲ ಅನ್ನೋದು ಅವ್ರ ಥರ ಸುಳ್ಳು ಹೇಳಿರ್ಬೋದು ಅಷ್ಟೇ. ನನ್ನ ಪ್ರಕಾರ ಅಶ್ವಿನಿ ಮೇಡಮ್. ಅದಕ್ಕೆ ಅಶ್ವಿನಿ ಮೇಡಮ್ ಗೆದ್ರೆ ಇನ್ನೂ ಒಳ್ಳೇದು. ಯಾಕಂದ್ರೆ ಅವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ ಅದರಲ್ಲಿ. ಆ ಥರ ಮಾಡ್ತವ್ರೆ. ಆ ವಯಸ್ಸಲ್ಲೂ ಅವ್ರು ಅಷ್ಟೊಂದು ಟ್ಯಾಲೆಂಟ್ ತೋರಿಸ, ಅಷ್ಟೊಂದು ಫೈಟ್ ಕೊಡ್ತವ್ರು ಅಂದರೆ ಅವರು ಗ್ರೇಟ್ ನಿಜವಾಗಿ. ಇನ್ನೂ ಕೆಲವರು ಹೇಳ್ತಾರೆ ಅಶ್ವಿನಿ ಮೇಡಮ್ಗೆ ಹೊರಗಡೆ ಕೋಟಿಗಟ್ಟಲೆ ಆಸ್ತಿ ಇದೆ, ತುಂಬ ಹೆಸರಿತ್ತು, ಬಿಗ್ ಬಾಸ್ ಮನೆಗೆ ಹೋಗಿ ಹೆಸರು ಮಾಡ್ಕೊಂಡು. ಇಲ್ಲ ಇಲ್ಲ ಇಲ್ಲ, ಅವ್ರಿಗಂತ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತ ನನ್ನ ಪ್ರಕಾರ. ಯಾಕಂದ್ರೆ ಅವರು ಮಾಡ್ತಿರೋ, ಅವ್ರು ಆಡೋ ಮಾತು ಕೆಟ್ಟದಾಗಿರ್ಬೋದು, ಬಟ್ ಅವ್ರು ಆಟ ಆಡ್ತಿರೋ ಕರೆಕ್ಟಾಗಿ ಆಡ್ತಾ ಇದ್ದಾರೆ. ಅಲ್ಲ, ಬಿಗ್ ಬಾಸ್ ಮನೆಗೆ ಹೋಗಿ ಮೊದಲು ಹೆಸರು ಚೆನ್ನಾಗಿತ್ತು ಹೊರಗಡೆ, ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಹೆಸರು ಹಾಳಾಯಿತು ಅಂತ ಹೇಳ್ತಾರೆ. ಅದು ಹೆಂಗಂದ್ರೆ ಅವ್ರವ್ರು ಒಂದೊಂದು ಟೈಮ್ ಆಗಿರುತ್ತೆ, ಆ ಥರದ್ರಲ್ಲಿ ನಾವು ಹೋಗ್ತಾ ಇದೆ. ಬಟ್ ಇವಾಗಿರೋ ಸಿಚುವೇಶನಲ್ಲಿ ಒಳ್ಳೆ ಫ್ಯಾನ್ ಬೇಸ್ ಇದೆ ಅವ್ರಿಗೂ. ಒಳ್ಳೆ ಫ್ಯಾನ್ ಬೇಸ್ ಅವ್ರಿಗೂ ಇದೆ. ಇನ್ನು ಪಬ್ಲಿಕ್ ಏನಂದ್ರೆ ಅಶ್ವಿನಿ ಮೇಡಮ್ ಸೈಲೆಂಟ್ ಆಗಿದ್ರೆ ಬಿಗ್ ಬಾಸ್ ನೋಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದೇ ನಿಜ. ಅದಕ್ಕೆ ಹೇಳ್ತಿರೋದಣ್ಣ, ಅವರು ಸ್ಟಾರ್ಟಿಂಗಲ್ಲಿ ಹೆಂಗಿದ್ರೆ ಹಂಗಿದ್ರೇ ಒಳ್ಳೆ ಅವ್ರ ಫ್ಯಾನ್ ಬೇಸ್ ಇದೆ. ಹುಡುಗಿರಲ್ಲಿ ಅವರೊಬ್ಬರೇ ಸರ್, ನಾನು ನೋಡ್ದಂಗೆ ಅವರೊಬ್ಬರು ಬಿಟ್ಟರೆ ಇನ್ನು ಅಷ್ಟೊಂದು ಯಾರೂ ಇಲ್ಲ. ಮತ್ತಿನ್ಯಾರು ಬೇರೆ ಯಾರೂ ಇಲ್ಲ ಯಾವುದ್ರಲ್ಲೂ. ಅಂದರೆ ಅವರು ಆಟನೂ ಹಂಗೆ ಆಡ್ತಾರಲ್ಲ ಸರ್, ಒಳ್ಳೆ ಹುಡುಗರ ಜೊತೆ ಅಷ್ಟು ಪೈಪೋಟಿ ಕೊಡ್ತಾರೆ. ಅದಕ್ಕೆ ಅವರು ನನ್ನ ಪ್ರಕಾರ ಅವ್ರು ಕರೆಕ್ಟ್ ಅನ್ಸುತ್ತೆ ಸರ್. ಅವ್ರು ಯಾವಾಗಲೂ ಡಬಲ್ ಸ್ಟ್ಯಾಂಡ್ ತಗೊಳ್ತಾರೆ, ಆ ಕಡೆ ನೋಡ್ತಾರೆ. ಅಂದರೆ ಅವ್ರಿಗೆ ಏನು ಮಾತಾಡ್ತೀನಿ ಅನ್ನೋ ಅರಿವಿರಲ್ಲ. ಅಂದರೆ ಬರ್ಬೋದು, ಒಂದು ತಕ್ಕ ಮಟ್ಟಿಗೆ ಬರ್ತಾರೆ ಅಷ್ಟೇ ಸರ್. ಫೈನಲ್ಗೆಲ್ಲ ಹೋಗಲ್ಲ. ಟಾಪ್ 5 ಬರ್ಬೋದಾ? ಅಷ್ಟು ಬರೋಲ್ಲ ಸರ್, ಅಷ್ಟೇ. ಅದ್ರ ಕೆಳಗಡೆನೆ. ಅದ್ರ ಕೆಳಗಡೆನೆ. ಈ ವಾರ ಯಾರು ಹೋಗ್ಬೋದು ಮನೆಗೆ? ಈ ವಾರ ಸರ್ ನನ್ನ ಪ್ರಕಾರ ಕಾವ್ಯ, ಸ್ಪಂದನ. ಅವರಿಬ್ಬರಲ್ಲೂ ನಿಮಗೆ ಬಿಗ್ ಬಾಸ್ ಅಲ್ಲಿ ಗೆಲ್ಲೇಬಾರ್ದು ಅಂದ್ರೆ ಯಾರು? ಈ ಥರ ಕಪ್ ಗೆಲ್ಬಾರ್ದು ಅಂದ್ರೆ ಅದೇ ಸರ್, ರಸಿಕಾ, ಕಾವ್ಯ, ರಜತ್, 3 ಜನ. ಕಾವ್ಯ, ರಜತ್ ಅವ್ರು 3 ಜನ. ಸ್ಪಂದನ ಯಾಕೋ ಲಕ್ಕಲ್ಲಿ ಬರ್ತಾಯಿದ್ರು ಅಂತ ಅನ್ಸುತ್ತಾ? ಲಕ್ಕಲೇನಿಲ್ಲ ಸರ್, ಅವ್ರಿಗೆ ಒಳ್ಳೆ ಫ್ಯಾನ್ ಬೇಸ್ ಇದೆ. ಅವ್ರು ಮುಂಚೆನಿಂದ. ಆಮೇಲೆ ಅವ್ರು ಕ್ಯೂಟ್ ಆಗಿದ್ದಾರೆ ಅಂದ್ಬಿಟ್ಟು ತುಂಬ ಜನ ಫಾಲೋ ಮಾಡ್ತಿರ್ಬೋದು ಅಷ್ಟೇ, ನನಗೆ ಗೊತ್ತಿರಂಗೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅವರು ಯಾವ ಆಟನೂ ಆಡಿಲ್ಲ, ಏನೂ ಮಾಡಿಲ್ಲ. ಅದಕ್ಕೆ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ ಏನಂದ್ರೆ, ಗಿಲ್ಲಿ ಜೊತೆಗೆ ಯಾರು ಇರ್ತಾರೆ ಅವರೊಂದು 4 ವಾರ ಜಾಸ್ತಿ ತಗೊಳ್ತಾರೆ. ಅಂದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಜಾಸ್ತಿ ಕ್ಯಾಪ್ಚರ್ ಅವರೇ ಆಗ್ತಾರಲ್ಲ ಅನ್ನೋಗೋಸ್ಕರ ಅವ್ರು ಬರ್ತಾ ಇದ್ದಾರೆ ಅಷ್ಟೇ. ಅದರಿಂದ ಒಂದು 4 ವಾರ ಜಾಸ್ತಿ ಹೋಗ್ತೀವಿ, ಅಲ್ಲಿ ತನಕ ಬರ್ತೀವಿ ಅನ್ನೋ ಅವ್ರ ಮೈಂಡ್ ಸೆಟ್ ಇದೇನೋ ಅಷ್ಟೇ. ರಜತ್ ಸ್ಟಾರ್ಟಿಂಗ್ ಬಂದಾಗ ಎಷ್ಟು ಗಿಲ್ಲಿಗೆ ಅಪೋಸ್ ಆಗಿದ್ರು, ಈ ಗಿಲ್ಲಿ ಜೊತೆ ಕುತ್ತೆ ಕಾಮಿಡಿ ಮಾಡ್ತಾವ್ರೆ. ಅಂದರೆ ಅವರು ಅನ್ಕೊಂಬಿಟ್ಟು ಫಸ್ಟ್ ಇಲ್ಲಿ ಎಲ್ಲ ನೋಡಿ ಮಾಡಿ ಯೋಚನೆ ಮಾಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಆ ಥರ ಮಾಡ್ತಾ ಇರ್ಬೋದಣ್ಣ ನನ್ನ ಪ್ರಕಾರ. ಓಕೆನಾ, ತಮ್ಮ ಹೆಸರು? ಶರಣಣ್ಣ.